ಪ್ರಸ್ತಾಪ ಮಾಡಿದ್ವಿ, ಹಿಂಗಾಗಿದೆ ಅಂತ. ಆಯಿತು, ಸುರೇಶ್ ಅವ್ರು ಇದ್ರು, ಮಾತಾಡಿದ್ವಿ, ಹೇಳಿದ್ವಿ, ಒಪ್ಕೊಂಡಿದ್ದಾರೆ, CM ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಒಂದು ದಿವಸ ಟೈಮ್ ತಗೊಂಡು ನಾನು ಹೇಳ್ತೀನಿ, ಅವ್ರ ಆಫೀಸಿಂದ ನಿಮ್ಮ ಆಫೀಸ್ಗೆ ಮಾಹಿತಿ ಕೊಡಿಸ್ತೀನಿ ನಾನು. ಅವಾಗೆಲ್ಲ ಎರಗಳು ಸಂಬಂಧಪಟ್ಟಿದ್ದು ಎಲ್ಲರೂ ಒಂದು ಮೀಟಿಂಗ್ ಮಾತಾಡೋಣ. ಒಂದು ಎರಡನೇದು, ನೀರು ಟ್ರೀಟ್ಮೆಂಟ್ ಮಾಡಿ ಕೊಡ್ತಾ ಇದ್ದೀರಾ ಇಲ್ಲ ಹಂಗೆ ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಟ್ರೀಟ್ಮೆಂಟ್ ಮಾಡಿ ಕೊಡ್ತಾ ಇದ್ದೀನಿ ಸರ್. 100% ನೋಡಿ, ಈಗ ಬೇಕಾದ್ರೆ ವಿಡಿಯೋ ತರಿಸ್ತೀನಿ. ಸಂಪಲ್ಲಿ ನೀವೇ ನೋಡಿ, ಸಂಪಲ್ಲಿ ನೀರು ಬರ್ತಾ ಇರೋದು ನೀವೇ ನೋಡಿ, ಹೆಂಗಿದೆ ಏನಿದೆ ಅನ್ನೋದನ್ನ ನೀವು ವಿಡಿಯೋ ತರಿಸ್ತೀನಿ ನಾನು. ನೋಡಿ, ಫುಲ್ಲು ಗಲೀಜ್ ನೀರು ಬರ್ತಾ ಇದೆ. ಒಂದು ಎರ್ಗೋಳಿಂದ ಅಲ್ಲಿಂದಾನೇ ನೀವು ವಿತೌಟ್ ಏನು ಫಿಲ್ಟರ್ ಕಳಿಸ್ತಾ ಇದ್ರೆ ಹಂಗನ್ನ ಬರಬೇಕು. ಇಲ್ಲ ಇವ್ರ ಪೈಪ್ ಲೈನ್ಗೆ ಯಾವ್ದಾರ ಡ್ರೈನೇಜ್ ಏನಾದ್ರು ಲಿಂಕ್ ಆಗೋಗ್ಬಿಟ್ಟಿದ್ರೆ ಆ ಥರ ಸಮಸ್ಯೆ ಬರಬೇಕು. ಎರಡರಲ್ಲಿ ಸಬ್ಮಿಷನ್ ಸರ್, ಈಗ ಅದೇನು ಕಂಟಾಮಿನೇಷನ್ ಥರ ಕಾಣಿಸ್ತಾ ಇದೆ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ ನಾವು WTP ಇಂದ ಟ್ರೀಟ್ ಮಾಡಿ ಓವರ್ ಟ್ಯಾಂಕ್ಸ್ ಫಿಲ್ ಮಾಡುವಂಥ ನೀರು ಆಲ್ಮೋಸ್ಟ್ ಕ್ಲಿಯರ್ ಇರ್ತದೆ ಸರ್. ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ ಆಗುವಂಥ ಕಂಟಾಮಿನೇಷನ್ನ ನಗರಸಭೆಯವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಅವರು ಪೀರಿಯಾಡಿಕಲ್ಲಿ ಅದನ್ನು ಎಲ್ಲಾದರೂ ಡ್ಯಾಮೇಜಸ್ ಆಗಿದ್ರೆ ಟ್ರೈನಲ್ಲಿ ಹೋಗಿದ್ರೆ ಅದನ್ನ ರೆಕ್ಟಿಫಿಕೇಶನ್ ಮಾಡ್ಕೋಬೇಕಾಗ್ತದೆ ಸರ್. ಸೊ ಈ ಥರದ್ದು ಇಬ್ಬರ ಮೇಲೆ ಜವಾಬ್ದಾರಿ ಇರೋದ್ರಿಂದ ಸೊ ನಮ್ಮದು ಓವರ್ ಟ್ಯಾಂಕ್ವರೆಗೂ ರಿಸ್ಟ್ರಿಕ್ಟ್ ಆಗ್ತದೆ ಸರ್. ನಂತರ ಡಿಸ್ಟ್ರಿಬ್ಯೂಟ್ ಆಗುವಂಥ ನೀರನ್ನ ಅವರು ನೋಡ್ಬೇಕಾಗ್ತದೆ ಸರ್. ಇದು ಓವರ್ ಟ್ಯಾಂಕ್ ತನಕ ಸರ್ ಇಂಟ್ಯಾಕ್ಟ್ ಆಗಿದೆ. ನಾನು ಅದನ್ನು ಹೇಳ್ತಾ ಇದ್ದೆ, ಏನು ಹೇಳ್ತಾರೆ, ನೀವು ಕಳಿಸಿರೋ ನೀರಲ್ಲಿ ಬಂದಿದ್ಯಾ ಸೆಂಟ್ರಲ್ ಎಲ್ಲಾದರೂ ನೀವು ಹೋಗಿ ನಗರಸಭೆ ಒಬ್ರು ಕರೀರಿ, ಈ ಥರ ಆಗಿದೆ ಅಂತ ಒಂದು ವಿಸಿಟ್ ಮಾಡಿ. ಅಲ್ಲಿ ಈಗಲೇ ವಿಸಿಟ್ ಮಾಡಿ, ಹೋಗ್ತಾ ವಿಸಿಟ್ ಮಾಡಿಬಿಟ್ಟು ನೋಡ್ಬಿಟ್ಟು ಏನಾಗಿದೆ ಅಂತ 0 ನಂಬರ್ ಅದೆಲ್ಲ ಕೊಟ್ಬಿಟ್ಟು ಅವ್ರು ಈಗಲೇ ಹೋಗಿ ವಿಸಿಟ್ ಮಾಡಿ ಒಂದು ಕ್ಲಿಯರ್ ಮಾಡಿ, ಅದನ್ನು ಏನು ಅನ್ನೋದನ್ನು ಒಂದು ಕ್ಲಿಯರ್ ಮಾಡಿ. ಇಲ್ಲ ಸರ್, 15 ದಿವಸ ನಿಲ್ಸಿಲ್ಲ ಸರ್, ಒಂದು ವಾರದಲ್ಲೇ ಅದನ್ನು ಸೆಪರೇಟ್ ಮಾಡ್ಕೊಂಡು ಸರ್. ಈಗ ಸದ್ಯಕ್ಕೆ DC ಅವರ ಡೈರೆಕ್ಷನ್ಸ್ ಮೇಲೆ ಕೋಲಾರ ನಗರಸಭೆಯಿಂದ 4 ಜನ, ಬಂಗಾರಪೇಟೆ ಪುರಸಭೆಯಿಂದ 4 ಜನ, ಮಾಲೂರು ಪುರಸಭೆಯಿಂದ 6 ಜನ ಕೊಟ್ಟಿದ್ದಾರೆ ಸರ್. ಬಟ್ DO DDP ಅವ್ರಿಗೇನೋ ಪಾಪ ಹಾರ್ಟ್ ಇಶ್ಯೂ ಆಗಿ ರಷ್ಟಲ್ಲಿದ್ದಾರೆ. ಆಮೇಲೆ ಅವ್ರ ಇಬ್ಬರ ಜೊತೆ ನೆಕ್ಸ್ಟ್ ವೀಕಲ್ಲಿ ಯಾವಾಗ ಅಂತೇಳಿ ಒಂದು ಪ್ರತ್ಯೇಕವಾದಂಥ ಒಂದು ಸಭೆ, ಅಥವಾ ನಮ್ಮ ಆಫೀಸಲ್ಲೋ ನಿಮ್ಮ ಆಫೀಸಲ್ಲೋ ಎಲ್ಲಾದ್ರೂ ಒಂದು ಜಾಗದಲ್ಲಿ, ಎಲ್ಲಾದರೂ ತಾಲೂಕು ಆಫೀಸಲ್ಲಿ ಆಗ್ಬೋದು, ನಿಮ್ಮ ಆಫೀಸಲ್ಲಿ ಆಗ್ಬೋದು, ಎಲ್ಲಾದ್ರೂ ಒಂದು ಜಾಗದಲ್ಲಿ ಒಂದು ಪ್ರತ್ಯೇಕವಾದಂಥ ಸಭೆ ಮಾಡ್ತೀವಿ. ಈಗ ತುಂಬ ವಿಷಯ ಯಾಕಂದರೆ ತೀರ್ಮಾನ ತಗೋಬೇಕು. ನೀವು ತೀರ್ಮಾನ ತೊಗೊಳಕ್ಕಾಗುತ್ತಾ? ಓಕೆ, ಬೇಡ ಹಾಗಾದ್ರೆ. ಅವ್ರು ಆಮೇಲೆ ತಿಪ್ಪೇಸ್ವಾಮಿ ಇದೆ ಸರ್, ಆಮೇಲೆ ಇದು ಪ್ರತ್ಯೇಕ ಸಣ್ಣ ನೀರಾವರಿ